ಅಪ್ಪ ಆರ್ಯ ಸರ್ ಫೋನ್ ತೆಗಿತಿಲ್ಲ. ಈ 6 ತಿಂಗಳಲ್ಲಿ ನಮ್ಮ ಬೆಸ್ಟ್ ಮಾರ್ಕೆಟಿಂಗ್ ವೆಂಚರ್ ಏನು ಅಂತಂದರೆ ₹8 ರೀಚಾರ್ಜ್ ತಂದಿದ್ದು. ಅದರಿಂದ ನಮ್ಮ ಕಂಪ್ನಿ ಬಗ್ಗೆ ಜನರಲ್ಲಿ ಒಳ್ಳೆ ಮಾತು ಶುರುವಾಗಿದೆ, ನಂಬಿಕೆ ಮೂಡಿದೆ. ಮತ್ತೀಗ ಅವ್ರು ನಮ್ಮಿಂದ ಹೊಸದೇನೋ ಅಪೇಕ್ಷೆ ಪಡ್ತಿದ್ದಾರೆ. ಇವತ್ತು ನಾವೇನಾದರೂ ಅವ್ರ ನಂಬಿಕೆನ ಉಳಿಸ್ಕೊಂಡ್ಬಿಟ್ರೆ ನಮ್ಮ ಕಂಪ್ನಿ ಅವ್ರ ಮನಸ್ಸಲ್ಲಿ ಶಾಶ್ವತವಾಗಿ ಉಳ್ಕೊಂಡ್ಬಿಡುತ್ತೆ. ನಿಮ್ಮೆಲ್ಲರ ಸಹಕಾರ ಇದ್ದರೆ ವಿ ಕ್ಯಾನ್ ಅಚೀವ್ ದಿಸ್. ಅಫ್ಕೋರ್ಸ್. ಅನು, ಮೆಸೇಜ್ ಮಾಡಮ್ಮ, ನಾವು ಬಂದಿದ್ದೀವಿ, ನೀವೆಲ್ಲಿದ್ದೀರಾ ಅಂತ. ನಾನು ನಿಮಿಷ ಬಂದೆ. ಎಲ್ಲಿಗೆ ಹೋಯ್ತಿದ್ಯಾ? ಬಾತ್ರೂಮ್ಗೆ ಹೋಗಿ ಬರ್ತೀನಿ ರೀ. ಅಯ್ಯೋ, ಅದಕ್ಕೆ ಹೇಳಿದ್ದು ಕಲ್ಗಚ್ಚ ಕುಡ್ದಂಗೆ ನೀರು ಕುಡಿಬೇಡ ಅಂತ. ಅನು, ಮೆಸೇಜ್ ಮಾಡ್ದಾ? ಹ್ಞೂ ಅಮ್ಮ, ಮಾಡ್ತಾ ಇದ್ದೀನಿ. ಮೀರಾ, ನಮ್ಮ ಎಲ್ಲ ಶೇರ್ ಹೋಲ್ಡರ್ಸ್ಗೂ ಥ್ಯಾಂಕಿಂಗ್ ಲೆಟರ್ ಕಳಿಸು. ಡೆಫಿನೆಟ್ಲಿ ಸರ್, ನಾನು ಸೆಂಡ್ ಮಾಡ್ತೀನಿ. ಗುಡ್. ಸರ್, ಫಿನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆ ಮೀಟಿಂಗ್ ಆಯಿತು. ಇಫ್ ಯು ವಿಲ್ ಅಗ್ರಿ, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಜೊತೆ ಕೂಡ ಇವತ್ತೇ ಮೀಟಿಂಗ್ ಫಿಕ್ಸ್ ಮಾಡಿಬಿಡ್ಲಾ? ನನಗೆ ಸ್ವಲ್ಪ ಹೊರಡೋದಿದೆ, ಅದು ಇನ್ನೊಂದು ದಿನ ಇಟ್ಕೋ. ಓಕೆ? ಎಲ್ಲ ರಿಪೋರ್ಟ್ಸು ಒಟ್ಟಿಗೆ ಸಬ್ಮಿಟ್ ಮಾಡ್ಬೋದಾಗಿತ್ತು. ಇಟ್ ವುಡ್ ಬಿ ಹೆಲ್ಪ್ಫುಲ್. ರೀಶೆಡ್ಯೂಲ್ ಇಟ್ ಮೀರಾ. ಈಗ ಸದ್ಯಕ್ಕೆ ಏನಾಗಿದೆಯೋ ಅದರ ಮೇಲೆ ರಿಪೋರ್ಟ್ ರೆಡಿ ಮಾಡು, ಸರಿನಾ? ಗುಡ್. ಓಕೆ ದೆನ್, ಥ್ಯಾಂಕ್ ಯು. ಸಿ ಯು. ಸರ್ ಇಲ್ಲಿ ಈಗಷ್ಟೇ ಹೊರಗೆ ಹೋದ್ರು. ಯಾಕಷ್ಟು ಅರ್ಜೆಂಟಲ್ಲಿದ್ರು ಝಂಡೆ? ಓಹ್, ಅವ್ರು ಎಲ್ಲೂ ಹೋಗೋ ಹಾಗಿಲ್ಲ. ಯಾಕೆ, ಏನಾಯ್ತು ಜೇಂಡೆ? ಝೇಂಡೆ, ದಾರಿ ಬಿಡು, ತಡ ಆಗ್ತಿದೆ. ಸಾರಿ ಸರ್. ಝೇಂಡೆ, ನೀವು ನನ್ನ ಮೇಲೆ ಕಾರ್ ಹತ್ತಿಸ್ಕೊಂಡು ಹೋದ್ರೂ ಪರವಾಗಿಲ್ಲ, ನಾನು ನಿಮ್ಮನ್ನು ಹೋಗಿ ಬಿಡಲ್ಲ. ಆಟ ಆಡ್ತಿದ್ಯಾ? ಸಿರಿಮನೆ ಕುಟುಂಬದವರು ನನಗೋಸ್ಕರ ಕಾಯ್ತಾ ಇದ್ದಾರೆ, ದಾರಿ ಬಿಡು. ಕೇಶವ್, ಏನು ಇದು ಹೊಸದಾಗಿ? ನಾನು ಹೇಳ್ತಿದ್ದೀನಿ, ದಾರಿ ಬಿಡು. ಸರ್, ತೌಕಲ್ ಮಸ್ತಾನ್ ಶಾ ಅವ್ರ ಮಾತನ್ನು ಯಾವತ್ತೂ ಮೀರಿಲ್ಲ. ಅವರಿಂದ ನೀವು ಹೋಗಬಾರ್ದು ಅಂತ ಆಜ್ಞೆ ಬಂದಿದೆ, ಹಾಗಾಗಿ ನೀವು ಹೋಗೋ ಆಗಿಲ್ಲ. ಏನು ಹೇಳ್ತಿದೀಯಾ? ಸರ್, ಇಷ್ಟು ವರ್ಷ ನನ್ನ ಜೀವ ಒತ್ತೆ ಇಟ್ಟು ನಿಮ್ಮನ್ನು ಕಾಪಾಡ್ಕೊಂಡು ಬಂದಿದ್ದೀನಿ. ಯಾವುದೋ ಹುಡುಗಿಗೋಸ್ಕರ ನಾನು ನಿಮ್ಮನ್ನು ಬಿಟ್ಕೊಡಕ್ಕಾಗಲ್ಲ. ಮಾತು ಕೊಟ್ಟಿದ್ದೀನಿ, ನಾನು ಅವರನ್ನ ಭೇಟಿ ಮಾಡಲೇಬೇಕು. ದಾರಿ ಬಿಡು. ನೀವೇನೇ ಹೇಳಿದ್ರು ಸರಿ, ನಾನು ನಿಮ್ಮನ್ನು ಹೋಗಿ ಬಿಡಲ್ಲ. ಆರ್ಯ, ನೀನು ಇಲ್ಲಿಂದ ಹೋದ್ರೆ ನಮ್ಮ ಗೆಳೆತನದ ಮೇಲೆ ಆಣೆ, ನಮ್ಮ ಗೆಳೆತನದ ಮೇಲೆ ಆಣೆ, ನಮ್ಮ ಗೆಳೆತನದ ಮೇಲೆ ಆಣೆ. ನೀನೇ ನಿರ್ಧಾರ ಮಾಡು. ನಿನಗ ಆ ಹುಡುಗಿ ಮುಖ್ಯನೋ, ನಮ್ಮ ಸ್ನೇಹ ಮುಖ್ಯನೋ? ನಮ್ಮ ಸ್ನೇಹ ಮುಖ್ಯ.
ಯಾ ಮಿಸ್ಟರ್ ರೇವಂತ್ ರೆಡ್ಡಿ, ನಿಮ್ಮೆಲ್ಲ ನಂಬಿಕೆ ಇದ್ದಿದ್ದಕ್ಕೋಸ್ಕರ ಅಲ್ವಾ ಈ ಪ್ರಾಜೆಕ್ಟನ್ನು ನಿಮಗೆ ಕೊಟ್ಟಿದ್ದು. ಯಾ ಇನ್ಫ್ಯಾಕ್ಟ್ ಆರ್ಯ ಸರೇ ಹೇಳಿದ್ದಾರೆ ಇದ್ರ ಬಗ್ಗೆ ಎಕ್ಸ್ಟ್ರಾ ಕೇರ್ ತಗೋ ಅಂತ. ಯಾ ಸಿ ಯು ಅಟ್ ದ ಮೀಟಿಂಗ್. ಕಮಿನ್ ಮ್ಯಾಮ್, ಬನ್ನಿ. ಏನಾನು ಮ್ಯಾಮ್ ಇವತ್ತು ಆಫೀಸ್ ಕಡೆ ಬಂದ್ಬಿಟ್ಟಿದ್ದೀರಾ? ವರ್ಕ್ ಫ್ರಮ್ ಹೋಮ್ ಸೆಷನ್ ಎಲ್ಲ ಮುಗೀತಾ? ಮ್ಯಾಮ್ ನನ್ನ ಮದುವೆ ಅಂತ ಹೇಳಿ ನನ್ನ ಹತ್ರ ದುಡ್ಡು ತೊಗೊಂಡಿದ್ದು ಆಯಿತು, ಮನೆಯಲ್ಲಿ ಚೆನ್ನಾಗಿ ಮಜಾ ಮಾಡಿದ್ದು ಆಯಿತು. ಸೊ ವಾಟ್ ನೆಕ್ಸ್ಟ್? ಅಯ್ಯೋ ಮ್ಯಾಮ್, ನಿಜವಾಗ್ಲೂ ನನ್ನ ಮದುವೆ ಫಿಕ್ಸ್ ಆಗಿತ್ತು. ಕಂಗ್ರ್ಯಾಚುಲೇಷನ್ಸ್. ಆದರೆ ಈಗ ಮದುವೆ ಕ್ಯಾನ್ಸಲ್ ಆಯಿತು. ಓ ದಟ್ಸ್ ಸ್ಯಾಡ್. ಮ್ಯಾಮ್, ನೀವು ಕೊಟ್ಟಿರೋ ದುಡ್ಡನ್ನ ನಿಮಗೆ ವಾಪಸ್ ಕೊಡೋಣ ಅಂತ. ನೀವು ನನಗೆ ಮಾಡಿರೋ ಹೆಲ್ಪ್ನ ನನ್ನ ಲೈಫಲ್ಲೇ ನಾನು ಮರೆಯಲ್ಲ ಮ್ಯಾಮ್. ಇನ್ನು ಮಿಕ್ಕಿದ ದುಡ್ಡನ್ನ ನನ್ನ ಸಂಬಳದಲ್ಲಿ ಕಟ್ ಮಾಡ್ಕೊಳ್ಳಿ. ಓಕೆ, ಸೊ ಈಗ ನೀನು ಮತ್ತೆ ಕೆಲ್ಸಕ್ಕೆ ಜಾಯಿನ್ ಆಗ್ತಿದ್ಯಾ? ಎಸ್ ಮ್ಯಾಮ್. ಓಕೆ, ಸೊ ಬರೀ ಊಟದ ಡಬ್ಬಿ ಮಾತ್ರ ತರ್ತೀಯೋ ಅಥವಾ ಕೆಲಸನೂ ಮಾಡ್ತೀಯೋ? ಎಸ್ ಮ್ಯಾಮ್, ನಾನು ಖಂಡಿತವಾಗ್ಲೂ ಕೆಲಸ ಮಾಡ್ತೀನಿ. ತುಂಬ ಕಷ್ಟಪಟ್ಟು ಕೆಲಸ ಕಲಿಬೇಕು ಅನ್ನೋ ತುಂಬ ಆಸೆ ಇದೆ. ಐ ವಿಲ್ ಡೂ ಇಟ್ ಮ್ಯಾಮ್. ಗುಡ್, ಹಾಗಾದರೆ ರೆಡಿ ಆಗು. ಇನ್ 10 ಮಿನಿಟ್ಸಲ್ಲಿ ಪ್ರೆಸೆಂಟೇಷನ್ ಇದೆ. ಮ್ಯಾಮ್? ಎಸ್ ಅನು, ಡೀಲರ್ಸ್ ಎಲ್ಲ ಬರ್ತಾ ಇದ್ದಾರೆ, ನೀನೇ ಪ್ರೆಸೆಂಟೇಷನ್ ಕೊಡಬೇಕು. ಮ್ಯಾಮ್ ನಾನಾ? ಆಫ್ಕೋರ್ಸ್ ಎಸ್. ಇಷ್ಟೊತ್ತು ಕೆಲಸ ಮಾಡ್ತೀನಿ, ತುಂಬ ಕಷ್ಟಪಟ್ಟು ಕೆಲಸ ಕಲಿತೀನಿ ಅಂತೆಲ್ಲ ಏನೋ ಡೈಲಾಗ್ ಹೊಡಿತಾ ಇದ್ದೆ, ಈಗೇನಾಯಿತು? ನೀನು ಕೆಲಸ ಕಲಿಯೋದಕ್ಕೆ ನಾನು ನಿನಗೆ ಒಂದು ಒಳ್ಳೆ ಆಪರ್ಚುನಿಟಿ ಕೊಡ್ತಾ ಇದ್ದೀನಿ, ಮಾಡು. ಏನಾಯಿತು ಅನು? 2 ರೂಪಾಯಿಗೂ ಸಖತ್ ಪವರ್ ಇದೆ ಗುರು, ಅಲ್ವಾ? ಈಗೇನಾಯಿತು ಆ ಪವರ್ಗೆ? ಅನು, ನಿನಗೀಗಲಾದರೂ ಅರ್ಥ ಆಗಿರಬೇಕಲ್ಲ, ಈ 2 ರೂಪಾಯಿ ಸ್ಟ್ರಾಟಜಿ ಎಲ್ಲ ಬರೀ ಲಕ್ ಅಷ್ಟೇ ಅಂತ. ಪ್ರಾಕ್ಟಿಕಲ್ ವರ್ಲ್ಡಲ್ಲಿ ಹಾರ್ಡ್ ವರ್ಕ್, ಡೆಡಿಕೇಶನ್, ಪ್ರಿಪ್ರೇಷನ್, ಪ್ರೆಸೆಂಟೇಷನ್ ಸ್ಕಿಲ್ಸ್, ಅನಲಿಟಿಕಲ್ ನಾಲೆಡ್ಜ್ ಇದೆಲ್ಲ ಇಲ್ಲದೆ ಹೋದರೆ ಇಟ್ ವೋಂಟ್ ವರ್ಕ್ ಔಟ್. ಸೊ ಈಗ ನೀನು ನಾನು ಹೇಳ್ದಷ್ಟು ಮಾಡು. ಇವತ್ತು ಡೀಲರ್ಸ್ ಮುಂದೆ ನೀನೇ ಪ್ರೆಸೆಂಟೇಷನ್ ಕೊಡಬೇಕು. ಓಕೆ, ಹೋಗು, ಡೋಂಟ್ ವೇಸ್ಟ್ ಯೋರ್ ಟೈಮ್. ಸರಿ ಮ್ಯಾಮ್. ಹಲೋ ಅನು ಮೇಡಮ್. ಹಲೋ ಸರ್. ಕಾನ್ಫರೆನ್ಸ್ ಹಾಲ್ ರೆಡಿ ಆಯಿತಾ? ಇನ್ನು 10 ನಿಮಿಷದಲ್ಲಿ ನೀವು ಶುರು ಮಾಡ್ಬೋದು. ಓಕೆ. ಏನಂತಾರೆ ಅನು ಮೇಡಮ್ಮು? ಏನಂತಾರೆ ಅನ್ನೋದನ್ನು ಕಾನ್ಫರೆನ್ಸ್ ಹಾಲಲ್ಲೇ ನೋಡಬೇಕು. ಅವ್ರ ಪಾಪ ಮೂಡಲಿಲ್ಲ, ನಿನ್ನೆ RSR ಬೇರೆ ಲಂಚ್ ಹೋಗಲಿಲ್ವಲ್ಲ. ಫಸ್ಟ್ ಟೈಮ್ ಅಲ್ವಾ ನಾವು ಅವಳನ್ನ ಆರ್ಯ ಸರ್ನ ಮೀಟ್ ಮಾಡೋದನ್ನು ತಡೆದಿರೋದು. ಇಷ್ಟು ದಿವಸ ಒಂದಲ್ಲ ಒಂದು ಸ್ಟ್ರಾಟಜಿ ಮಾಡಿ ಅವಳೇ ಗೆಲ್ತಾ ಇದ್ಲು. ಡೋಂಟ್ ನೋ ವಾಟ್ ಜಿಂಡೆ, ದೇರ್ ಇಸ್ ಸಮಥಿಂಗ್ ವಿತ್ ಹರ್. ನೋಡಬೇಕು. ಸರ್ ಬಂದ್ರಾ? ಹಾಂ, ಕ್ಯಾಬಿನಲ್ಲಿ ಇದ್ದಾರೆ. ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ, ಬಟ್ ಮೀಟಿಂಗ್ ಇದೆ ಅಂತ ತಿಳಿಸಿದ್ದೀನಿ. ನೈಸ್. ಯು ನೋ, ಇಟ್ ವಿಲ್ ಬಿ ಫನ್ ಟುಡೇ. ಪಾಪ್ಕಾರ್ನ್ ಒನ್ ಮಿಸ್ಸಿಂಗ್ ಅಷ್ಟೇ. ನಮ್ಮ ಅನು ಮ್ಯಾಮ್ ಕೆಟ್ಟದಾಗಿ ಪ್ರೆಸೆಂಟೇಷನ್ ಮಾಡಿದ್ಮೇಲೆ ಅವಳಿಗಿವತ್ತು ನಮ್ಮ ಆಫೀಸಿಂದ ಗೇಟ್ ಪಾಸ್ ಕೊಟ್ಟು ಕಳಿಸೋದೆ. ಸರ್, ನಮ್ಮೆಲ್ಲರೂ ಗೊತ್ತಿರೋ ಹಾಗೆ ರಾಜ್ ನಂದಿನಿ ಕ್ವಾಲಿಟಿಯಲ್ಲಿ ನಂಬರ್ 1.
ಮಾರ್ಕೆಟಲ್ಲಿ ಬೇರೆ ಸೀರೆಗಳಿಗಿಂತ ನಮ್ಮ ರಾಜನಂದಿನಿ ಸೀರೆಗಳೇ ತುಂಬ ಬಾಳಿಕೆ ಬರೋದು. ಹಾಗಾಗಿ ನಾವು ಒಂದು ಹೈಯೆಸ್ಟ್ ಪೀಕ್ ಪಾಯಿಂಟ್ವರೆಗೂ ಹೋಗಿ ಆಮೇಲೆ ನಿಂತು ಹೋಗಿದ್ದು. ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಬಿಸ್ನೆಸ್ ಆಗ್ತಿಲ್ವಾ? ಇದೆ ಅಂತ ವಿಚಿತ್ರ. ಅಂದರೆ ಸರ್, ಫಾರ್ ಎಕ್ಸಾಂಪಲ್ ಹೈ ಕ್ವಾಲಿಟಿ ವಾಚ್ನ ತಯಾರು ಮಾಡೋ ಕಂಪ್ನಿಗಳು ಲಾಸಲ್ಲಿರೋದನ್ನ ನಾವು ಕೇಳಿರ್ತೀವಿ. ಜನ ಹೊಸ ವಾಚ್ಗಳನ್ನ ತಗೊಳ್ಳೋದೇ ಇಲ್ಲ. ಯಾಕೆ ಅಂದರೆ ಈಗ ಆಲ್ರೆಡಿ ಪರ್ಚೇಸ್ ಮಾಡಿರೋ ವಾಚು ಇನ್ನೂ ಬಾಳಿಕೆಯಲ್ಲಿದ್ದಾವೆ. ಸೇಮ್ ಅದೇ ಸಿಚುವೇಶನ್ ಸರೇ ನಮ್ದು. ನಾವು ತಯಾರು ಮಾಡ್ತಿರೋ ಕ್ವಾಲಿಟಿ ಸೀರೆಗಳು ತುಂಬ ಬಾಳಿಕೆ ಬರ್ತಿದ್ದಾವೆ, ಆದರೆ ಅದು ಮರು ಬಾಳಿಕೆ ಆಗ್ತಿಲ್ಲ. ಆ ಕಾರಣಕ್ಕೆ ಅದನ್ನು ನಾವು ಡ್ರೆಸ್ ಹೊಲ್ಸೋ ಆಗಿ ಮಾಡಿದ್ರೆ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಅದೇಗೆ? ಯಾ ಮ್ಯಾಮ್, ಸೀರೆ ತಗೊಳಕ್ ಬರುವಾಗಲೇ ಒಂದು ಸೀರೆಗೆ 1 ಕೂಪನ್ ಅಂತ ನಮ್ಮ ಕಡೆಯಿಂದ ನಾವು ಕೊಡ್ತೀವಿ. ಆ ಕೂಪನ್ನ ಅವ್ರು ಯಾವಾಗ ಬೇಕಾದರೂ ಬಳಸ್ಕೋಬೋದು. 1 ಕೂಪನ್ಗೆ 1 ಡ್ರೆಸ್ ಹೊಲ್ಸ್ಕೊಡ್ತೀವಿ ಅಂತ ಆಫರ್ ಅನೌನ್ಸ್ ಮಾಡೋಣ. ಕೂಪನ್? ಎಸ್ ಮ್ಯಾಮ್. ಬಟ್ ನಮ್ಮ ಜನ ಇದನ್ನ ಕಡೆಯವರೆಗೂ ಭದ್ರವಾಗಿಟ್ಟು ಮತ್ತೆ ಹೊಲ್ಸ್ಕೊಂತಾರೆ ಅನ್ಸುತ್ತಾ? ಇದು ಯಾವ ತಲೆನೋವು ಅಂತ ಬಿಟ್ಬಿಟ್ರೆ? ನೋ ಸರ್, ಅದು ಡಿಜಿಟಲ್ ಕೂಪನ್ನೂ ಆಗಿರ್ಬೋದು. ಹೇಗಿದ್ರೂ ಕಸ್ಟಮರ್ ಸ್ಯಾರಿಗಳನ್ನ ಪರ್ಚೇಸ್ ಮಾಡಕ್ಕೆ ಬರುವಾಗ ಅವ್ರು ನಂಬರ್ ಕೊಟ್ಟಿರ್ತಾರಲ್ವಾ, ಆ ನಂಬರ್ಗಳ ಮುಖಾಂತರ ನಾವು ಎಷ್ಟು ಸೀರೆಗಳನ್ನ ಪರ್ಚೇಸ್ ಮಾಡಿದ್ದಾರೆ ಅಂತ ಲೆಕ್ಕ ಹಾಕ್ಬೋದು. ಆಮೇಲೆ ರಿಜಿಸ್ಟರ್ ನಂಬರ್ಗಳು ತೊಗೊಂಡು ಬರೋರಿಗೆ ಆಫರ್ ಕೊಡೋಣ. ಈಗಿನ ಕಾಲದಲ್ಲಿ ಯಾರು ತಾನೇ ಫೋನ್ ಯೂಸ್ ಮಾಡಲ್ಲ ಹೇಳಿ ಸರ್? ಒಳ್ಳೆ ಐಡಿಯಾ ರೀ. ಹೇಗಿದ್ರು ನಮ್ಮದೇ ವಿಟೆಲ್ ನೆಟ್ವರ್ಕ್ ಇದೆ, ಎರಡಕ್ಕೂ ಕೊಲಾಬ್ರೇಟ್ ಆದಾಗುತ್ತೆ. ವೆಲ್ ಜೆಂಟಲ್ಮೆನ್, ಐ ಆಮ್ ಸಾರಿ ಟು ಸೇ ದಿಸ್, ಬಟ್ ನನಗೆ ಯಾಕೋ ಇದು ವರ್ಕ್ ಆಗುತ್ತೆ ಅನಿಸ್ತಾ ಇಲ್ಲ. ಯಾಕೆ ಮೀರಾ? ದಿಸ್ ಸೌಂಡ್ಸ್ ವೆರಿ ಸಿಲಿ ಸರ್. ಈ ಥರ ಐಡಿಯಾಸ್ನ ಮಾತಾಡ್ಬೋದು, ಬಟ್ ಆದರೆ ಎಕ್ಸಿಕ್ಯೂಟ್ ಮಾಡೋಕ್ಕೆ ಅಂತ ಹೋದಾಗ ಮಾರ್ಕೆಟ್ ಕಂಡೀಷನ್ಸಲ್ಲಿ ಇಟ್ಸ್ ವೆರಿ ರಿಸ್ಕಿ. ಇಲ್ಲ ಮ್ಯಾಮ್, ವರ್ಕ್ ಆಗುತ್ತೆ. ಕೆಲವೊಂದ್ಸಲಿ ಈ ಐಡಿಯಾಗಳು ಸಿಲ್ಲಿ ಅನ್ನಿಸ್ಬೋದು, ಆದರೆ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಇದೇ ಥರ ಒಂದು ಟೂತ್ ಪೇಸ್ಟ್ ಕಂಪ್ನಿಲಿ ಸೇಲ್ಸ್ ಹೇಗೆ ಇನ್ಕ್ರೀಸ್ ಮಾಡೋದು ಅನ್ನೋದ್ರ ಬಗ್ಗೆ ಮೀಟಿಂಗ್ ಮಾಡ್ತಿದ್ರಂತೆ. ಅಲ್ಲಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬಂದು ಐಡಿಯಾ ಕೊಟ್ರು ಯಾವುದು ವರ್ಕ್ ಆಗಲಿಲ್ಲ. ಕೊನೆಗೆ ಅಲ್ಲೇ ಕೆಲಸ ಮಾಡೋ ಒಬ್ಬ ಪ್ಯೂನೊಬ್ಬ ಒಂದು ಐಡಿಯಾ ಕೊಟ್ಟನಂತೆ. ಅದೇನು ಗೊತ್ತಾ? ಟೂತ್ ಪೇಸ್ಟ್ ಹೋಲ್ನ ದೊಡ್ಡದು ಮಾಡಿದ್ರೆ ಪೇಸ್ಟ್ ಬೇಗನೂ ಖಾಲಿ ಆಗುತ್ತೆ, ಜನ ಜಾಸ್ತಿನೂ ಪರ್ಚೇಸ್ ಮಾಡ್ತಾರೆ ಅಂತ. ಆಮೇಲೆ ಅಲ್ಲೇ ಕೆಲಸ ಮಾಡ್ತಿದ್ದಂಥ ಪ್ಯೂನು ಅದೇ ಕಂಪ್ನಿಲಿ ಶೇರ್ ಹೋಲ್ಡರ್ ಆದ್ರಂತೆ ಮ್ಯಾಮ್. ನನಗೇನೋ ಈ ಪ್ಲಾನು ವರ್ಕೌಟ್ ಆಗುತ್ತೆ ಅನಿಸುತ್ತೆ ಸರ್. ಯಾ, ಆದರೆ ಅದಕ್ಕೂ ಮೊದಲು ಎಲ್ಲ ಅಂಗಡಿಗಳಿಗೆ ಹೋಗಿ ವಾಸ್ತವ ಏನು ಅಂತ ಸರ್ವೆ ಮಾಡೋದು. ಸರ್, ನಾವು ಸರ್ವೆ ಮಾಡುವಾಗ ಅನು ಮೇಡಮ್ ನಮ್ಮ ಜೊತೆಲಿದ್ದರೆ ಬಹಳ ಅನುಕೂಲ ಆಗುತ್ತೆ ಸರ್. ಹೌದೌದು, ಅವ್ರಿಗೆ ಸೇಲ್ಸ್ ಜೊತೆ ಹೆಂಗಸರು ಎಮೋಷನ್ ಕೂಡ ಅರ್ಥವಾಗಿದೆ. ಅವರೇ ಇದ್ರೆ ಒಳ್ಳೆಯದು. ಯಾ, ಶಿಲ್ ಬಿ ವಿತ್ ಯು. ಸರಿ ಸರ್. ಅನು, ಫ್ಯಾಂಟಾಸ್ಟಿಕ್ ಜಾಬ್. ನೀವೆಲ್ಲ ಹೊರಡಿ. ರಮ್ಯಾ ಇದ್ದಾಳಾ? ಅವಳು ಮನೆಯಲ್ಲಿಲ್ಲ. ಯಾಕಮ್ಮ ಸುಳ್ಳು ಹೇಳ್ತೀಯಾ? ಹೇಳು ಅನು. ಏಯ್, ಏನೇ ನಿಂದು ಹೊಸ ಆಟ?
ನನ್ ಮುಂದೆನೆ ಅಷ್ಟು ಧೈರ್ಯವಾಗಿ ತಲೆ ಎತ್ಕೊಂಡು ಮಾತಾಡ್ತಿದ್ಯಲ್ಲೇ? ಎಲ್ಲ ಸಹವಾಸ ದೋಷ. ನೀನ್ ಯಾಕಮ್ಮ ಸುಳ್ಳು ಹೇಳ್ದೆ? ಯಾತಕ್ಕೆ ಅಂದ್ರೆ ನನಗೆ ನೀನ್ ಅವಳ ಜೊತೆ ಸೇರೋದು ಸ್ವಲ್ಪನೂ ಇಷ್ಟ ಇಲ್ಲ, ಅದಕ್ಕೆ. ಅಮ್ಮ, ಏನೇ ಇಷ್ಟು ಜೋರಾಗಿ ಮಾತಾಡ್ತಿದ್ಯಾ? ನಮ್ಗೆಲ್ಲ ಅವಮಾನ ಮಾಡಿ ನಮ್ಮ ಮನೆ ಮದ್ವೆ ಮುರಿದೋಳೋಳು. ಅವಳ ಮೇಲೆ ಏನೇ ನಿಂಗಂತ ಅನುಕಂಪ? ಬಾಯಿ ಮುಚ್ಕೊಂಡು ನಡಿಯ ಒಳಗೆ. ಅಮ್ಮ, ಬಾಯಿಗೆ ಬಂದಂಗ್ ಮಾತಾಡ್ಬೇಡ. ಅನು, ಅನು, ನಿಂತ್ಕೋ ಅನು. ಅಮ್ಮ, ಯಾಕಮ್ಮ ಹಿಂಗ್ ನಡ್ಕೊಂತಿದ್ಯಾ? ಅನು ನನ್ನ ಫ್ರೆಂಡು. ಅವಳಿಗೆ ನೋವಾಗೋಗಿ ಮಾತಾಡೋದ್ರಲ್ಲಿ ನಿಂಗೇನ್ ಖುಷಿ ಸಿಗುತ್ತೆ? ಸಂಪತ್ ಜೊತೆ ಮದ್ವೆ ಮುರಿದಾಗ ಗೊತ್ತಿರ್ಲಿಲ್ವಾ ಅವಳಿಗೆ ಅವಳು ನಿನ್ ಫ್ರೆಂಡು ಅಂತ? ಇವಾಗೇನೋ ದೊಡ್ಡದಾಗಿ ಹೇಳ್ತಿದ್ಯಲ್ಲ ನಾನು ಅವಳ ಮನ್ಸಿಗೆ ನೋವಾಗೋಗಿ ಮಾತಾಡ್ದೆ ಅಂತ. ಫಸ್ಟ್ ಆಫ್ ಆಲ್ ಅವಳಿಗೆ ಮನ್ಸಿದ್ರೆ ತಾನೆ. ನೀನ್ ಸುಮ್ನೆ ನಡಿಯ ಒಳಗೆ. ಇಷ್ಟ ಇಲ್ದಿರೋ ಮದ್ವೆ ಆದ್ರೆ ಸಂಸಾರ ಹೇಗಿರುತ್ತೆ ಅನ್ನೋದಕ್ಕೆ ನೀನೇ ಸಾಕ್ಷಿ ಅಮ್ಮ. ಅಪ್ಪನ ಮದ್ವೆ ಆಗಿ ಇವತ್ತು ನೀನು ಒಬ್ಬಂಟಿಯಾಗಿ ಬದುಕ್ತಿದ್ಯಾ. ಅನುಗೆ ಅವರಪ್ಪ ಒಳ್ಳೆ ಫ್ರೆಂಡ್ ತರ. ಅವಳಿಗೆ ಯಾವ್ದು ಒಳ್ಳೇದು ಅನ್ನೋದು ಅವ್ರಿಗೆ ಚೆನ್ನಾಗ್ ಗೊತ್ತು. ಆದ್ರೆ ನನಗೆ ಅಪ್ಪನೇ ಜೊತೆಗಿಲ್ಲ. ಹುಷಾರಿಲ್ವಾ ಅಣ್ಣ? ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋಬೇಕಿತ್ತು. ರಜನಿ, ನಿಮ್ಮ ಅಣ್ಣನಿಗೆ ಹುಷಾರಿಲ್ವಾ? ನಿಮ್ಗೇನಾದರೂ ಔಷಧಿ ಬೇಕಂದ್ರೆ ಹೇಳಿ, ಸುಬ್ಬುಗೆ ಹೇಳಿ ತರಿಸ್ತೀನಿ. ಅದೆಲ್ಲ ಏನೂ ಬೇಕಾಗಿಲ್ಲ, ನಾವೇ ನೋಡ್ಕೋತೀವಿ. ಅಲ್ಲ ರಜನಿ, ನಾವು ನೋಡ್ಕೋತೀವಿ ಅಂತ ಹೇಳಕ್ಕೆ ನಾವೇನು ದುಡ್ಡಿರೋ ಅಪಾರ್ಟ್ಮೆಂಟ್ಸ್ ಎಲ್ಲ ಇದ್ದೀವಿ. ವಟಾರ ಅಂದಮೇಲೆ ಕಷ್ಟ ಸುಖಕ್ಕೆ ಅಕ್ಕಪಕ್ಕದವ್ರು ತಾನೇ ಆಗಬೇಕು. ನಮಗೆ ಮನಸ್ತಾಪ ಆಗಿದೆ ನಿಜ. ಹಾಗಂತ ಸಂಬಂಧ ಮುರಿದೋಗುತ್ತಾ? ಯಾರು ಮುರಿದಿದ್ದು ಸಂಬಂಧನ? ನೀವಾ ನಾವಾ? ನೋಡೋಣ ಹೇಗೆ ಮಾತಾಡ್ತಾ ಇದ್ದಾರೆ ಇವರು. ಅಮ್ಮ, ಏಯ್ ನೀ ಸುಮ್ನಿರೆ. ನಿನಗೇನು ಗೊತ್ತು ಅಂತ ಮಾತಾಡ್ತಿದ್ಯಾ? ಇವ್ರ ಜೊತೆ ಸಂಬಂಧ ಮಾಡಿದೆ ನನಗೆ ಇಷ್ಟ ಇರಲಿಲ್ಲ. ಪಾಪ ನಮ್ಮಣ್ಣ, ಇದರಿಂದ ಅದೆಷ್ಟು ನೊಂದ್ಕೊಂಡಿದ್ದಾರೆ ಗೊತ್ತಾ? ಅಣ್ಣ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಣ್ಣ. ನಿನಗಾಗಿರೋ ಈ ಅವಮಾನಕ್ಕೆ ನೀನು ಏನು ಹೇಳಿದ್ರು ನಾನು ಕೇಳ್ತೀನಣ್ಣ. ನೀನು ಇವ್ರ ಮೇಲೆ ಪ್ರತೀಕಾರ ತೀರ್ಸ್ಕೊಂಡ್ರು ತಪ್ಪೇನಿಲ್ಲ. ಇನ್ನೂ ನನ್ನ ಕೇಳಿದ್ರೆ ಪ್ರತೀಕಾರ ತೀರ್ಸ್ಕೊ ಅಂತಾನೆ ಹೇಳ್ತೀನಿ. ಇವ್ರ ಮನೆಗೆ ಪ್ರತಿ ತಿಂಗಳು ಅರ್ಧ ದಿನಸಿ ನಮ್ಮನೆಯಿಂದಾನೇ ಹೋಗುತ್ತೆ. ಇಷ್ಟಾದ್ರೂ ಏನೋ ಬಂದ್ಬಿಟ್ರು ದೊಡ್ಡದಾಗಿ ಹೇಳೋದಕ್ಕೆ. ರಚನೆಯವ್ರೆ, ನಾನು ಹೊರಡ್ತೀನಿ. ಪುಷ್ಪ ಆಂಟಿ. ಅಣ್ಣ, ನೀರು ತಗೊಂಡು ಬರ್ತೀನಿ. ಅಮ್ಮ, ಯಾಕಮ್ಮ ಹಿಂಗ್ ಚುಚ್ಚು ಮಾತಾಡ್ತೀಯಾ? ಏಯ್ ನೀ ಏನೇ? ನೀನ್ ನಮ್ಮನೆಗೆ ಸೇರಿರೋದ ಅವ್ರ ಮನೆಗ? ಏನು ಈ ನಡುವೆ ಅವ್ರ ಮೇಲೆ ಅಷ್ಟೊಂದು ಕಾಳಜಿ? ಅವ್ರು ಎಷ್ಟೇ ಸಮಾಧಾನವಾಗಿ ಮಾತಾಡಿದ್ರು ನೀನ್ ಯಾಕೆ ಹಿಂಗ್ ಮಾತಾಡ್ತೀಯಾ? ಅವ್ರು ಸಮಾಧಾನವಾಗಿ ಮಾತಾಡಿ ಏನಪ್ಪ ಪ್ರಯೋಜನ? ಅಷ್ಟಕ್ಕೂ ಅವ್ರು ನಮ್ಮನ್ನ ಯಾತಕ್ಕೆ ಆ ಥರ ನಡೆಸ್ಕೋಬೇಕಿತ್ತು ಅಂತ. ಆ ರೂಲ್ಸ್ ಬುಕ್ಕಲ್ಲಿ ಆ ಥರ ರೂಲ್ಸ್ಗಳನ್ನ ಯಾತಕ್ಕೆ ಹಾಕಬೇಕಿತ್ತು? ನಮ್ಮ ಸೊಸೆಗೆ ಒಳ್ಳೇದಾಗಲಿ ಅಂತ ನಾನು ಮಾಡಿದ್ರೆ. ಆದ್ರೆ ಮಾವ, ನೀವು ನಡ್ಕೊಂಡಿದ್ದು ಹಾಗೆ ಇತ್ತು, ಸ್ವಾರ್ಥಿಗಳು ಅನ್ನೋ ಹಾಗೆ. ಏಯ್ ಏನೇ ನೀನು ಹಾಗೆಲ್ಲ ಮಾತಾಡ್ತಿದ್ಯಾ? ನಡಿಯ ಒಳಗೆ. ಅಣ್ಣ, ನೀನು ಬೇಜಾರು ಮಾಡ್ಕೋಬೇಡ. ಆ ಆರ್ಯವರ್ಧನ್ ಬರೋದಕ್ಕಿಂತ ಮೊದಲು ಇವರೆಲ್ಲ ಬಾಲ ಮುದುರ್ಕೊಂಡಿದ್ದವ್ರೆ. ಹೇಳ್ತಾ ಇರೋದು ನಿಜ ರಜನಿ. ಇದೆಲ್ಲದಕ್ಕೂ ಕಾರಣ ಆ ಆರ್ಯವರ್ಧನ್. ಅದಕ್ಕಾಗಿ ಇವರೆಷ್ಟೆಲ್ಲ ಹಾರಾಡ್ತಾ ಇದ್ದಾರೆ. ಆದರೂ ಅಣ್ಣ, ಈ ಆರ್ಯವರ್ಧನ್ ಯಾವಾಗಲೂ ಇಲ್ಲೇ ಇರ್ತಾನಲ್ಲ. ಅವನ ಆಫೀಸು,
ಉಸಿರು ಬಿಡದೆ ಸುಮ್ಮನೆ ನಿಂತಿದ್ಲು. ಎಲ್ಲರೂ ಕೂಡ ಎದ್ದು ಹೋಗೋದಕ್ಕೆ ರೆಡಿ ಆಗಿದ್ರು. ಆಮೇಲೆ ನಾನು ಎಲ್ರೂ ಕೂಡ ಕನ್ವಿನ್ಸ್ ಮಾಡಿದೆ, ಇನ್ನೊಂದು ಸ್ವಲ್ಪ ಹೊತ್ತು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ. ಐ ಗೇವ್ ಹರ್ ಅ ಫೇರ್ ಚಾನ್ಸ್. ಆಮೇಲೆ ಔಟ್ ಆಫ್ ನೋವೇರ್, ಅದು ಹೆಂಗೆ ಅಂತ ಗೊತ್ತಿಲ್ಲ, ಅದೇನೋ ಹೆಂಗಸರು, ಸೀರೆ, ಎಮೋಷನ್ಸ್ ಅಂತ ಏನೇನೋ ನಾನ್ಸೆನ್ಸ್ ಎಲ್ಲ ಮಾತಾಡೋದಕ್ಕೆ ಶುರು ಮಾಡಿಬಿಟ್ಲು. And the worst part is, all that bullshit made sense to these people. ಒಟ್ಟಿನಲ್ಲಿ ನೀವು ಬೀಳಿಸ್ಬೇಕು ಅಂತ ಕಟ್ಟಿದ ಮೆಟ್ಲೇರಿ ಅವಳು ಗಟ್ಟಿಯಾಗಿ ನಿಂತ್ಬಿಟ್ಲು ಅಲ್ವಾ? ಜೇಂಡೆ, ದಿಸ್ ಇಸ್ ನಾಟ್ ಫನಿ. ಅವಳ ಹತ್ರ ಮಾತಾಡಬೇಕು ಅಂತ ನಮ್ಮ ಸರ್ ನನ್ನೇ ಹೊರಗಡೆ ಕಳಿಸ್ತಾರೆ. ಒಳಗೆ ಬರ್ಬೋದಾ ಮೇಡಮ್? ಯಾ, ಕಮೆನ್. ಸರ್, ಈಗ ಆಫೀಸಲ್ಲಿ ಫಂಕ್ಷನ್ ಇದೆ. ಏನು ಫಂಕ್ಷನು? ಅಣ್ಣು ಮೇಡಮ್ ಮೀಟಿಂಗಲ್ಲಿ ಸಖತ್ತಾಗಿ ಮಾತಾಡಿದ್ರಂತಲ್ಲ, ಅದನ್ನು ಸೆಲೆಬ್ರೇಟ್ ಮಾಡೋಕ್ಕೆ. ಯಾರು ಹೇಳಿದ್ದು? ಸರ್ ಹೇಳಿದರು. ಸರಿ, ಹೊರಡು. ಓಕೆ ಸರ್. ನೋಡಿದ್ರ ಜೇಂಡೆ? ಇನ್ಮೇಲೆ ನೋಡಬೇಕು. ಮೀಟಿಂಗ್ ಏನು ಅರೇಂಜ್ ಮಾಡಬೇಕೋ ಗೊತ್ತಿಲ್ಲ, ಸರ್ ಹೋಗಿ ಕೇಳ್ತೀನಿ. ಅಲ್ಲ ಜೇಂಡೆ, ದಿಸ್ ಇಸ್ ಲೈಕ್ ಟೂ ಮಚ್. ಇದುವರೆಗೂ ಆಫೀಸಲ್ಲಿ ಯಾರು ಪ್ರೆಸೆಂಟೇಷನ್ ಮಾಡೇ ಇಲ್ವಾ? ಅವಳು ಮಾಡಿದ ಸಿಲಿ ಪ್ರೆಸೆಂಟೇಷನ್ಗೆ ಆಫೀಸಲ್ಲಿ ಸೆಲೆಬ್ರೇಟ್ ಮಾಡಬೇಕಾ? ಕ್ಯಾನ್ ಯು ಬಿಲೀವ್ ಇಟ್? ಆಂಗರ್ ಅಲ್ಲಲ್ಲ, ಜೆಲಸ್ ನಾಟ್ ಗುಡ್ ಮೀರಾ ಮೇಡಮ್. ಜೇಂಡೆ, ಗ್ರೇಟ್ ಜಾಬ್ ಅನು. ಆಫೀಸಲ್ಲೆಲ್ಲ ನಿನ್ನೆ ಮಾತು. ಥ್ಯಾಂಕ್ ಯು ಸ್ವಪ್ನ. ಅನು, ವೆರಿ ಗುಡ್. ಥ್ಯಾಂಕ್ ಯು ಸರ್. ಪ್ರೌಡ್ ಆಫ್ ಯು ಅನು. ಥ್ಯಾಂಕ್ ಯು ಮ್ಯಾಮ್. ರಿಯಲಿ ಗುಡ್. ಕಂಗ್ರಾಟ್ಸ್ ಅನು. ಥ್ಯಾಂಕ್ ಯು ಮಯೂರ್. ಹಾಯ್ ಅನು. ವರ್ಧನ್ ಗ್ರೂಪ್ ಕಡೆಯಿಂದ ಅಭಿನಂದನೆಗಳು. ಥ್ಯಾಂಕ್ ಯು ಸರ್, ಬಟ್ ನಂಗೊಂದು ಸ್ಮಾಲ್ ರಿಕ್ವೆಸ್ಟ್ ಇದೆ. ಏನದು? ಅದೇನು ಅಂದರೆ, ನನಗೇನು ಎಕ್ಸ್ಪೀರಿಯನ್ಸ್ ಇಲ್ದಲೆ ಮತ್ತು ಡಿಗ್ರಿ ಇಲ್ದಲೆ ನಾನು ಇಷ್ಟೆಲ್ಲ ಮಾಡಿದ್ದೀನಿ ಅಂದರೆ ಅದಕ್ಕೆ ಮುಖ್ಯ ಕಾರಣ ಮೀರಾ ಮ್ಯಾಮು. ನನಗವ್ರಿಗೆ ಅವಕಾಶ ಕೊಟ್ಟಿಲ್ಲ ಅಂದಿದ್ರೆ ಖಂಡಿತವಾಗ್ಲೂ ನನ್ನಿಂದ ಇದು ಸಾಧ್ಯ ಆಗ್ತಿರ್ಲಿಲ್ಲ. ನಾನು ಈ ಬೊಕ್ಕೆನ ಮೀರಾ ಮ್ಯಾಮಿಂದನೇ ತಗೊಳಕ್ಕೆ ಇಷ್ಟಪಡ್ತೀನಿ. ಸೊ ಪ್ಲೀಸ್. ಕಮಾನ್ ಮೀರಾ. ಇಟ್ಸ್ ಓಕೆ ಸರ್, ನೀವೇ ಕೊಡಿ. ಅವಳು ಆಸೆ ಪಡ್ತಿದ್ದಾಳೆ. ಕಮಾನ್ ಮ್ಯಾಮ್, ಪ್ಲೀಸ್. ಕೊಡಿ ಮೀರಾಜಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮ್ಯಾಮ್. ಈಗ ನೀವೊಂದೆರಡು ಮಾತಾಡಲೇಬೇಕು. ಮೀರಾಜಿ, ಆ ಕಡೆ ಯಾಕೆ ಹೋಗ್ತಿದ್ದೀರಿ? ನಾನು ಹೇಳಿದ್ದು ನಿಮಗೆ. ಅನು ಮೇಡಮ್ ಅವರು ಅಷ್ಟು ದೊಡ್ಡ ಅಚೀವ್ಮೆಂಟ್ ಮಾಡಿದ್ದಾರೆ. ಅವ್ರ ಸಕ್ಸಸ್ ಬಗ್ಗೆ ನಿಮ್ಮ ಬಾಯಿಂದ ಒಂದು 4 ಮಾತು ಕೇಳಬೇಕು ಅಂತ ನಮ್ಮೆಲ್ಲರೂ ಪರವಾಗಿ ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ಮೇಡಮ್. ಯಾ, ಶೋರ್. ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಅನು. ಆ್ಯಂಡ್ ನಾನು ಈ ಕೆಲಸನ ಯಾಕೆ ಅನು ಕೊಟ್ಟೆ ಅಂದರೆ,
ಅವಳು ಫ್ರೆಶರ್ ಆಗಿರೋದ್ರಿಂದ ಅವಳಿಗಿನ್ನೂ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಗಲಿ ಅಂತ, 4 ಜನದ ಮುಂದೆ ನಿಂತು ಮಾತಾಡೋ ಧೈರ್ಯ ಬರಲಿ ಅಂತ. ಆ್ಯಂಡ್ ಅದನ್ನು ಅವ್ರು ಚೆನ್ನಾಗಿ ಮಾಡಿದ್ದಾರೆ.